1931ರಲ್ಲಿ ಜಾತಿ ಗಣತಿ ಆಗಿತ್ತು. ಅದು ಬಿಫೋರ್ ಸ್ವಾತಂತ್ರ್ಯ ಸಿಗ್ಲಿಕ್ಕೂ ಮುಂಚೆ. ಅದಾದ್ಮೇಲೆ ಸ್ವಾತಂತ್ರ್ಯ ಬಂದ ನಂತರ ಇದುವರೆಗೂ ಜಾತಿ ಗಣತಿಯನ್ನ ಮಾಡಿಲ್ಲ. ಅದ್ರ ಬಗ್ಗೆ ಫಸ್ಟ್ ಇನಿಷಿಯೇಟ್ ಅನ್ನ ತೆಗೆದುಕೊಂಡಿದ್ದು ಅಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರ 2015ರಲ್ಲಿ. ಈಗ 10 ವರ್ಷ ಆದ ಬಳಿಕ, ಅದು ರಾಜ್ಯ ಸಚಿವ ಸಂಪುಟದಲ್ಲಿ ಮಂಡನೆ ಆದ ಬಳಿಕ ಯಾವ ರೀತಿಯಾಗಿ ಪ್ರಬಲ ಸಮುದಾಯಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಯಾವ ರೀತಿಯ ಹೊತ್ಕೊಂಡು ಉರಿತಾ ಇತ್ತು. ಸಾಕಷ್ಟು ಜಾತಿಗಳು ಪರವನ್ನ ವ್ಯಕ್ತಪಡಿಸ್ತಾ ಇದ್ದು, ಇನ್ನು ಸಾಕಷ್ಟು ಜಾತಿಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ವು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇದ್ದಿದ್ದಂಥದ್ದು. ಇದೇ ಫಸ್ಟ್ ಟೈಮ್ ಬಿಜೆಪಿ ಮತ್ತು ಕಾಂಗ್ರೆಸ್ನವರ ನಿಲುವು ಒಂದೇ ಆಗ್ಬಿಟ್ಟಿದೆ. ಹಾಗೆ ಸೈದ್ಧಾಂತಿಕವಾಗಿ ಯೂಟರ್ನ್ ತೆಗೆದುಕೊಳ್ತಾ ಬಿಜೆಪಿ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಅದು ಬಿಹಾರದ ಎಲೆಕ್ಷನ್ ಸಂದರ್ಭದಲ್ಲಿ ಇದು ಕುತೂಹಲ ಕೆಣ ಮಾಡಿಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಮಹತ್ವ ಕಳೆದುಕೊಳ್ತಾ ರಾಜ್ಯದ ಜಾತಿ ಜನಗಣತಿ ಅನ್ನುವಂಥ ಪ್ರಶ್ನೆ ಇದೆ. ಕೇಂದ್ರದ ನಿರ್ಧಾರಕ್ಕೆ ಕಾಂಗ್ರೆಸ್ನಲ್ಲೇ ಪರ ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಎಲ್ಲರೂ ಕೂಡ ಸ್ವಾಗತ 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 ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಇದು ನಾವು ತೆಗೆದುಕೊಂಡಂತ ನಿರ್ಧಾರ. ಫೈನಲಿ ಬಿಜೆಪಿ ಈಗ ಅದನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಸೊ ಈಗ ರಾಹುಲ್ ಗಾಂಧಿ ಅವರ ಪಿಚ್ಚಿಗೆ ಬಿಜೆಪಿ ಬಂದು ಬೌಲ್ ಮಾಡುವಂತ ಆಗಿದೆ. ರಾಜ್ಯದ ವರದಿಗೆ ಮಾನ್ಯತೆ ಇಲ್ವಾ ಅಂತನೂ ಕೂಡ ಈಗ ಪ್ರಶ್ನೆ ಎದ್ದಿದೆ. ಯಾಕೆಂದ್ರೆ ರಾಜ್ಯದ ಹಿಂದುಳಿದ ಶಾಶ್ವತ ವರ್ಗಗಳ ಆಯೋಗ ಕೊಟ್ಟಿದ್ದಂತ ವರದಿ ಇದೆಯಲ್ಲ, ಅದಕ್ಕೆ ಮಾನ್ಯತೆ ಇದೆಯಾ, ಅದನ್ನು ಅನುಷ್ಠಾನ ಮಾಡ್ಬೋದಾ ಇಲ್ವಾ, ಅದು ಕೂಡ ಪ್ರಶ್ನೆ. ಅದನ್ನೇ ಬಿಜೆಪಿ ಪ್ರಚಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಸಜ್ಜುಗೊಳಿಸ್ತಾ ಇದೆ. ಸರ್ಕಾರಕ್ಕೆ ಹೋರಾಟದ ಮೂಲಕ ಒತ್ತಡವನ್ನ ತರುವಂತ ತಂತ್ರ. 2 ದಿನಗಳಲ್ಲಿ ಎಲ್ಲ ಸಮುದಾಯದ ನಾಯಕರ ಸಭೆಯನ್ನ ಕೂಡ ಕರೆಯಲಾಗಿದೆ. ಇನ್ನು ಕೇಂದ್ರ ಸರ್ಕಾರದ ಜಾತಿ ಗಣತಿ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಸಮಾಜವನ್ನು ಹೊಡೆಯುವಂಥದ್ದು, ಗೊಂದಲ ನಿರ್ಮಾಣ ಮಾಡುವಂಥದ್ದು ಈ ಉದ್ದೇಶದ ಪ್ರಯತ್ನ ಮಾಡಿದರೆ ಹೊರತು ಇದಕ್ಕೆ ಕಾನೂನು ಪ್ರಕಾರವಾಗಿ ಯಾವುದೇ ಮಾನ್ಯತೆ ಇಲ್ಲ. ಕಾನೂನನ್ನು ಅದಕ್ಕೆ ಯಾವುದೋ ಅವಕಾಶಗಳಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರವೇ ಹಲವಾರು ಬಾರಿ ವ್ಯಕ್ತಪಡಿಸಿದೆ. ಆದರೂ ಈ ಪ್ರಯತ್ನಗಳನ್ನು ಮಾಡಿದರೆ ಇದಕ್ಕೆಲ್ಲ ತೆರೆ ಹಿಡಿಯಲಿಕ್ಕೆ, ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಒಳ್ಳೆಯ ಬೆಳವಣಿಗೆ. ಇದು ಸ್ವಾಗತ. ಈಗ ರಾಹುಲ್ ಗಾಂಧಿಯವರು ಕಳೆದ 5-6 ವರ್ಷದಿಂದ ಇದರ ಬಗ್ಗೆ ಆಗಬೇಕು, ಜಾತಿ ಗಣತಿ ಆಗಬೇಕು, ಕಾಸ್ಟ್ ಸೆನ್ಸಸ್ಸು ಅಥವಾ ಜಾತಿ ಗಣತಿ ಎಲ್ಲ ಅಲ್ಲಿಗೆ ಬರೋದು, ಅದನ್ನು ಆಗಬೇಕು, OBCಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ರು. ಈಗ ಎಲೆಕ್ಷನ್ಸ್ಗಳು ಹತ್ರ ಬಂದ್ಬಿಟ್ವಿ. ಈಗ ಈ ಬಿಹಾರ್ ಎಲೆಕ್ಷನ್ ಹತ್ರ ಬಂದದ್ದು ಏನು ತರಬೇಕಲ್ಲ ಹೊಸದು. ಈಗ ಅದು ತರೋದು ಕಾಂಗ್ರೆಸ್ ಮೇಲೆ ಗೋಬಿ ಕುಂದಿರ್ತಕ್ಕಂಥದ್ದು. ನಿಮ್ಮ ಅಧಿಕಾರ ಇದೆ ಕೇಂದ್ರದಲ್ಲಿ, ನೀವು ಮಾಡಿರಿ. ರಾಜ್ಯದಲ್ಲಿ ನಮ್ಮ ಅಧಿಕಾರ ಇದೆ, ನಾವು ಮಾಡ್ತೀವಿ. ನೀವು ಮಾಡಬೇಡ್ರಿ ಅಂತ ಹೇಳಕ್ಕೆ ಅಧಿಕಾರ ಇಲ್ಲ ಕೇಂದ್ರಕ್ಕೆ. ಕೇಂದ್ರದ BJP ಸರ್ಕಾರ ಕಣ್ಣು ತೆರೆದು ಇವತ್ತೇನು ಜಾತಿ ಗಣತಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹೊಸದಾಗಿ ಅಂದರೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಯಾವುದೇ ಅಪಸ್ವರ ಇಲ್ಲದೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗದ ರೀತಿಯಲ್ಲಿ ವಾಸ್ತವಾಂಶದ ಆಧಾರದ ಮೇಲೆ ಇದನ್ನು ಯಾರು ಬರೆಸ್ತಾರೆ ಅದನ್ನು ಖಾತ್ರಿಪಡಿಸಿಕೊಂಡು ಇದು ಒಂದು ಅಡಿಪಾಯ ಆಗಬೇಕು. 1931 ನಂತರ ಇದು ಪ್ರಥಮ ಬಾರಿಗೆ ಆಗ್ತಾ ಇದೆ. ಇದನ್ನು ಸ್ವಾಗತ ಮಾಡ್ತಾರೆ. ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಆ್ಯಂಡ್ ಕ್ಯಾಸ್ಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಸ್ಟ್ ಸೆನ್ಸಸ್ ಮಾಡ್ತಾರಾ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮಧು, 94 ವರ್ಷ ನೆಕ್ಸ್ಟ್ ಇಯರ್ ನಡೆಯುವಂಥ ಹಿನ್ನೆಲೆ 95 ವರ್ಷದ ಬಳಿಕ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಜನಗಣತಿಯ ಜೊತೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ ಜಾತಿ ಗಣತಿಗೆ ನಾವು ವಿರೋಧ, ಜನಗಣತಿ ಅಷ್ಟೇ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಆನ್ ರೆಕಾರ್ಡ್ ಲೋಕಸಭೆಯಲ್ಲೇ ಮಾತನಾಡಿರುವಂಥದ್ದು ನರೇಂದ್ರ ಮೋದಿ ಅವರು. ಈಗ ದಿಢೀರಂತ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇದೊಂಥರ ಸೈದ್ಧಾಂತಿಕ ಯೂಟರ್ನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ನವರು ಪಿಚ್ಚನ್ನು ರೆಡಿ ಮಾಡಿದ್ರು. ಈಗ ಬ್ಯಾಟಿಂಗ್ ಆಡಲಿಕ್ಕೆ ಬಿಜೆಪಿಯವರೇ ಬಂದುಬಿಟ್ಟಿದ್ದಾರೆ. ಫಸ್ಟ್ ಟೈಮು ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಅಭಿಪ್ರಾಯ ಮತ್ತೆ ಚಿಂತನೆಯಲ್ಲಿರುವಂಥದ್ದನ್ನು ಹೇಗೆ ನೋಡ್ಬೋದು ಅಂತ. ಪೃಥ್ವಿ, ರಾಜಕಾರಣದ ಮಜಲುಗಳೇ ಹೀಗೆ. ಯಾವತ್ತೂ ಕೂಡ ಮೆಸೇಜಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವ ರೀತಿಯ ನರೇಟಿವ್ನ ಬಿಲ್ಡ್ ಮಾಡುವಾಗ ಅವರ ಒಂದು ಕೋರ್ ವೋಟರ್ಸ್ ಯಾರಿರ್ತಾರೆ ಅಥವಾ ಅವರ ಒಂದು ಟಾರ್ಗೆಟ್ ಆಡಿಯನ್ಸ್ ಯಾರಿರ್ತಾರೆ ಅವರಿಗೆ ಮೆಸೇಜಿಂಗನ್ನು ಕೊಡುವಂಥದ್ದು ತುಂಬ ಇಂಪಾರ್ಟೆಂಟು. ಈಗ ಗ್ಯಾರಂಟಿ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಅಥವಾ BJPಯಿಂದ ರಾಜ್ಯ ಸರ್ಕಾರಗಳ ಅಥವಾ ಕರ್ನಾಟಕ ಅಥವಾ ಕಾಂಗ್ರೆಸ್ನ ಒಟ್ಟಾರೆ ಗ್ಯಾರಂಟಿ ಮಾಡೆಲನ್ನು ದೂಷಣೆಯನ್ನು ಮಾಡ್ತಾ, ಆಕ್ಷೇಪಗಳನ್ನು ಮಾಡ್ತಾ, ಹೊರೆ ಮತ್ತೊಂದು ಆರ್ಥಿಕತೆ ದಿವಾಳಿತನ ಆಗುತ್ತೆ ಅಂತೆಲ್ಲ ಮಾತುಗಳನ್ನು ಆಡ್ತಾ
ಫೈನಲಿ ಮೋದಿ ಕಿ ಗ್ಯಾರಂಟಿ ಅಂತ ಕನ್ವರ್ಟ್ ಮಾಡ್ತು. ಮೋದಿ ಕಿ ಗ್ಯಾರಂಟಿ ಏನಿತ್ತು ಅದು ಬ್ರಾಡರ್ ಲೆವೆಲಲ್ಲಿ ದೇಶದ ಅಭಿವೃದ್ಧಿ, ಮತ್ತೊಂದು GDP, ಉದ್ಯೋಗಾವಕಾಶಗಳು, ಅದು ಇದು ಅಂತ ಒಂದು ಬ್ರಾಡರ್ ಲೆವೆಲ್ ಇತ್ತು. ಅದಾದಮೇಲೆ ಎಲ್ಲೋ ಅದು ಭಾಗಶಃ ಮಾತ್ರ ಈ ಕಡೆ ಟರ್ನ್ ಮಾಡ್ತಾ ಇದೆ. ಇನ್ನೂ ಕೂಡ ಈ ಗ್ಯಾರಂಟಿಯ ವಿಚಾರದಲ್ಲಿ ಕಾಂಗ್ರೆಸ್ಗೆ ಹಿಡಿತಾ ಇದ್ದೇ ಇದೆ ಅನ್ನೋ ಕಾರಣಕ್ಕೆ ಫೈನಲಿ ಪಾಪ್ಯುಲರ್ ಸ್ಕೀಮ್ಗಳನ್ನು ಅವರೇ ಅನೌನ್ಸ್ ಮಾಡುವಂಥ ಪರಿಸ್ಥಿತಿ ಮಹಾರಾಷ್ಟ್ರ ಚುನಾವಣೆಯಲ್ಲಿ, ಹರಿಯಾಣ ಚುನಾವಣೆಯಲ್ಲಿ, ದೆಹಲಿ ಚುನಾವಣೆಯಲ್ಲಿ, ಅದಾದ ನಂತರ ಬೊಕ್ಕಸಕ್ಕೆ ಅವರಿಗೂ ಕೂಡ ಹೊರೆಯಾಗುತ್ತೆ ಕಾಂಗ್ರೆಸ್ ರೀತಿ. ಯಾಕಂದ್ರೆ ಎಲ್ರಿಗೂ ಅದೇ ಟ್ಯಾಕ್ಸ್ ಪೇಯರ್, ಹಿಮಾಚಲದಲ್ಲಿ ಅದೇ ಟ್ಯಾಕ್ಸ್ ಪೇಯರೇ ದುಡ್ಡು ಕೊಡಬೇಕು, ಯಾವುದೇ ರಾಜ್ಯದಲ್ಲಾದರೂ ಯಾವುದೇ ಪಕ್ಷಕ್ಕಾದರೂ. ಸೊ ಹೊರೆ ಆಗೇ ಆಗುತ್ತೆ ಬ್ಯಾಲೆನ್ಸ್ ಮಾಡೋದು. ಬಟ್ ಫೈನಲಿ ಆ ಕ್ಷಣದ ಒಂದು ಕುರ್ಚಿಯ ಕಾದಾಟ ಏನಿರುತ್ತೆ ಮತ್ತು ಅಧಿಕಾರದಲ್ಲಿ ಉಳಿದ್ರೆ ಮಾತ್ರ ಅವರು ಬ್ರಾಡರ್ ಲೆವೆಲಲ್ಲಿ ಪಾಲಿಸಿಗಳನ್ನು ಮಾಡಲಿಕ್ಕೆ ಸಾಧ್ಯ. ಆ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಯಾವ ಅಜೆಂಡಾವನ್ನು ಇಟ್ಕೊಂಡಿರ್ತೇವೆ ಅದನ್ನು ಒಂದು ಟೆಸ್ಟ್ ಆ್ಯಂಡ್ ಏನು ಪ್ರಯತ್ನಗಳನ್ನು ಟೆಸ್ಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಸಹಜವಾಗಿ ರಾಷ್ಟ್ರ ರಾಜಕಾರಣದ ಅಥವಾ ರಾಜ್ಯ ರಾಜಕಾರಣದ ನಡ್ಕೊಂಡೇ ಬಂದಿದೆ. ಫಾರ್ ಎಕ್ಸಾಂಪಲ್ ಹಿಂದೆ ಈಗ BJP ಬಂದಂಥ ಸಂದರ್ಭದಲ್ಲಿ ಹಿಂದುತ್ವ, ಅಖಂಡ ಹಿಂದುತ್ವ, ರಾಷ್ಟ್ರೀಯತೆ, ಮತ್ತೊಂದು ಮಗದೊಂದು ಅಂತ ದೊಡ್ಡ ಮಟ್ಟದಲ್ಲಿ ಕ್ಯಾಪ್ಚರ್ ಮಾಡ್ತು. ಎಲ್ಲರನ್ನ ಕ್ಯಾಪ್ಚರ್ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಮಾಡ್ತು, ಸಾಫ್ಟ್ ಹಿಂದುತ್ವ ಅಂತ ಕನ್ವರ್ಟ್ ಆಯಿತು. ಯಾವ ಪಕ್ಷ ಹಿಂದುತ್ವದ ವಿಚಾರದಲ್ಲಿ ಅಥವಾ ರಾಷ್ಟ್ರೀಯತೆ ವಿಚಾರದಲ್ಲಿ, ರಾಷ್ಟ್ರೀಯತೆ ಅಫ್ಕೋರ್ಸ್ ರಾಷ್ಟ್ರೀಯತೆ ಎಲ್ಲರಿಗೂ ಒಂದೇ, ಹಿಂದುತ್ವದ ವಿಚಾರದಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಮಾತನಾಡಲಿಕ್ಕೆ, ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇತ್ತಲ್ಲ ಅಂಥ ಪಕ್ಷ ಸ್ವತಃ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾರಣಾಸಿಯಲ್ಲಿ ಅಥವಾ ಬೇರೆ ಬೇರೆ ಕಡೆ ಗಂಗಾರತಿಯನ್ನು ಮಾಡಿದ್ರು ಮತ್ತು ದೇವಸ್ಥಾನಗಳಿಗೆ ಹೋಗಿದ್ರು, ತಿಲಕ ಇಟ್ಕೊಂಡು ಬಂದರು. ಇದೆಲ್ಲ ಯಾಕಾಯಿತು? ಸೊ ಅದನ್ನು BJP ಆ ಸಂದರ್ಭದಲ್ಲಿ ಇದು ನಮ್ಮ ಇಂಪ್ಯಾಕ್ಟ್ ಅಂತ ಹೇಳ್ಕೋತು. ಹಂಗಾದ್ರೆ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಟರ್ನ್ ಹೊಡಿತು ಅಂತಾನೆ. ಅದು ಆ ಕ್ಷಣದ ಅವರ ಅನಿವಾರ್ಯತೆ. ಅದಾದ ಮೇಲೆ BJPಗೆ ಗ್ಯಾರಂಟಿ ವಿಚಾರದಲ್ಲ ಆಗಿದ್ದು ಅದೇನೆ ಅಂತ. ಈಗ ಗ್ಯಾರಂಟಿ ಕಾಂಗ್ರೆಸ್ ಒಂದೇ ಮಾಡಿಲ್ಲ, ಅದನ್ನು ಆಮ್ ಆದ್ಮಿಯ ರೋಲ್ ಮಾಡೆಲ್ಲು ಅಥವಾ ಪಕ್ಕದ ತಮಿಳುನಾಡಿನ ಪಾಪ್ಯುಲರ್ ಸ್ಕೀಮ್ಗಳನ್ನು ಇಟ್ಕೊಂಡು ಮಾಡಿದಂಥ ಪಾಪ್ಯುಲಿಸ್ಟ್ ಸ್ಕೀಮ್ಗಳನ್ನು ಇಟ್ಕೊಂಡು ಮಾಡಿದಂಥ ಮಾಡೆಲ್, ಅದೆಲ್ಲದರ ಒಂದು ಸಮಗ್ರ ಒಂದು ಫಾರ್ಮುಲಾ ಗ್ಯಾರಂಟಿಯಾಗಿ ಕನ್ವರ್ಟ್ ಆಯಿತು. ಸೊ ಅದು ಅವ್ರದ್ದು ಸ್ವಂತ ಅಂತಲ್ಲ. ಸೊ ಅವರು ಮತ್ತೊಂದು ಕಡೆಯಿಂದ ಎರವಲ್ ತಗೊಂಡು ಒಂದು ರಾಷ್ಟ್ರೀಯ ಪಕ್ಷ ಅದನ್ನು ಕ್ಲೈಮ್ ಮಾಡ್ಕೊಂಡಾಗ ಅದಕ್ಕೆ ಜಾಸ್ತಿ ಮೈಲೇಜ್ ಸಿಗುತ್ತೆ. ಸೊ ಅದು ಕೂಡ ಸೊ ಈ ಮೆಸೇಜಿಂಗ್ ಯಾಕೆ ಇಂಪಾರ್ಟೆಂಟು ಅನ್ನೋ ಕಾರಣಕ್ಕೆ ಹೇಳಿದ್ದು. ಸೊ ಅದೇ ವಿಚಾರದಲ್ಲಿ ಈಗ ಇದೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಉಗ್ರಗಾಮಿ ದಾಳಿಗಳಾದಾಗ BJP ಯಾವ ರೀತಿ ಬಾಯಿ ಹರ್ಕೊಂಡು ಮುಗಿ ಬೀಳ್ತಾ ಇತ್ತು, ಅವತ್ತು ಕಾಂಗ್ರೆಸ್ ಯಾವ ರೀತಿ ಡಿಫೆನ್ಸಿವ್ ಮೋಡಲ್ ಇರ್ತಾ ಇತ್ತು, BJP ಯಾವ ರೀತಿ ಅಫೆನ್ಸಿವ್ ಮೋಡಲ್ ಇತ್ತು. ಇವತ್ತು ಅದೇ ಕೆಲಸವನ್ನು ಮಾಡ್ತೀವಿ ಅಂತ ಪ್ರಯತ್ನ ಪಟ್ಟರು ಕೂಡ ಕಾಂಗ್ರೆಸ್ ಮಾಡೋಕ್ಕಾಗಲಿಲ್ಲ. ಇವತ್ತು ವಾಪಸ್ಸು ಭದ್ರತಾ ವೈಫಲ್ಯ, ಮತ್ತೊಂದು ಮಗದೊಂದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡು ಅವರೇ ವಾಪಸ್ ಟರ್ನ್ ನೋಡೋದು, ಡಿಲೀಟ್ ಮಾಡಿ ಅಂತಹ ಸಾವಿರಾರು ನೂರಾರು ಟ್ವೀಟ್ಗಳನ್ನ BJP ಅವರು ಮಾಡಿದರೆ ಕಾಂಗ್ರೆಸ್ ವಿರುದ್ಧ, ಅದು ಇವರು ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ಬಂತು. ಇವತ್ತು ರಾಷ್ಟ್ರೀಯತೆ ವಿಚಾರದಲ್ಲಿ ಅಥವಾ ಭದ್ರತೆ ವಿಚಾರದಲ್ಲಿ ಯಾವುದೇ ಎಡವಟ್ಟುಗಳನ್ನು ಆಗಿರುವಂಥದ್ದನ್ನು ಮಾತನಾಡಬಾರ್ದು ಅನ್ನುವಂಥ ಒಂದು ಒತ್ತಡಕ್ಕೆ ಸಿಲುಕ್ತು. ಅಂಥ ಒತ್ತಡವನ್ನು ಸಿಲುಕಿಸೋದ್ರಲ್ಲಿ BJPಯ ಸ್ಟ್ರಾಟಜಿ ಸಕ್ಸಸ್ ಆಯಿತು ಅಂತಂದರೆ BJPಯನ್ನು ಜಾತಿ ಜನಗಣತಿ ವಿಚಾರದಲ್ಲಿ ಎಳೆದು ತರೋದ್ರಲ್ಲಿ ಕಾಂಗ್ರೆಸ್ ಕೂಡ ಸಕ್ಸಸ್ ಆಗಿದೆ. ಸೊ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಕೂಡ ಬೇರೆ ಕಡೆಯಿಂದ ಆ ಮಾಡೆಲ್ಗಳನ್ನ ಎರವಲ್ ಪಡ್ಕೊಂಡಿದೆ. ಇದೇ ರಾಹುಲ್ ಗಾಂಧಿ ಅವರು ಇವತ್ತು ದೇಶವ್ಯಾಪಿ ಜಾತಿ ಜನಗಣತಿಯ ಬಗ್ಗೆ ಅಡ್ವೊಕೇಟ್ ಮಾಡ್ತಾ ಇರುವಂಥವ್ರು ಏನು ಹೇಳಿದರು ಸುಮಾರು 10 ವರ್ಷದಿಂದ, ಐ ಡೋಂಟ್ ಬಿಲೀವ್ ಇನ್ ಕ್ಯಾಸ್ಟ್ ಸಿಸ್ಟಮ್, ನನಗೆ ಮೆರಿಟ್ ಇಂಪಾರ್ಟೆಂಟು ಅಂತ ಹೇಳಿರುವಂಥದ್ದು ಈಗಲೂ ಕೂಡ ಆನ್ ರೆಕಾರ್ಡ್ ಇದೆ ಬೈಟಲ್ಲಿ. ಸೊ ಹಾಗಿದ್ರೆ ಅದೇ ರಾಹುಲ್ ಗಾಂಧಿ ಅವರು ಯಾಕೆ ಬದಲಾದರು? ಅವರ ಪಕ್ಷದ ಸೈದ್ಧಾಂತಿಕ ಅಥವಾ ಅವರ ವೈಯಕ್ತಿಕ ಸೈದ್ಧಾಂತಿಕ ನಿಲುವು ಯಾಕೆ ಬದಲಾಯಿತು? ಅದು ಕಾಲದ ಮಹತ್ವ ಮತ್ತು ಕಾಲದ ಅವಶ್ಯಕತೆ, ಅನಿವಾರ್ಯತೆ. ಅಟ್ ದ ಸೇಮ್ ಟೈಮ್ ರಾಜೀವ್ ಗಾಂಧಿ ಅವರು ಮಂಡಲ್ ಕಮಿಷನ್ ಅನ್ನು ವಿರೋಧಿಸಿದರು. ಈಗ ಅವರ ಮಗ ದೇಶವ್ಯಾಪಿ ಇದು ಈ ಒಂದು ಜಾತಿ ಗಣತಿಯ ವಿಚಾರದಲ್ಲಿ ದೊಡ್ಡ ಕೂಗನ್ನು ಎಬ್ಬರಿಸಿದ್ದಾರೆ. ಹೇಗೆ ಸಾಧ್ಯ? ಅದೇ ಮನೆ, ಅದೇ ಪಕ್ಷ, ಅದೇ ರಕ್ತ. ಸೊ ಬದಲಾದ ರಾಜಕೀಯ ಸನ್ನಿವೇಶಗಳು ಮತ್ತು ಬದಲಾದ ಅವಶ್ಯಕತೆಗಳು, ಆದ್ಯತೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ಪಕ್ಷ ಆದರೂ ಕೂಡ ನೆಲದ ಒಂದು ಆದ್ಯತೆಗಳಿಗೆ, ಆಗ್ರಹಗಳಿಗೆ ಧ್ವನಿಯಾಗಬೇಕಾಗುತ್ತೆ. ಇವತ್ತು ಸಾಮುದಾಯಿಕವಾಗಿ ರಾಷ್ಟ್ರವ್ಯಾಪಿ, ಬರೀ ಕರ್ನಾಟಕ ಮತ್ತೊಂದು ಮಗದೊಂದು ಅಂತಲ್ಲ, ಜಾತಿಯ ರಾಜಕಾರಣವನ್ನು ಮೊದಲಿಂದಲೂ ಕೂಡ ಜಾತಿಯ ರಾಜಕಾರಣ ನಡೀತಾನೆ ಇತ್ತು ಡೇ ಒನ್ನಿಂದ. ಆದರೆ ಇವಾಗ ಜಾತಿಯ ಪ್ರಜ್ಞೆ, ಸಾಮುದಾಯಿಕ ಶಕ್ತಿಯ ಪ್ರಜ್ಞೆ, ಮತದಾನದ ಪ್ರಜ್ಞೆ, ಸರ್ಕಾರಗಳನ್ನು ಬದಲಿಸುವಂಥ ಪ್ರಜ್ಞೆ ಹಿಂದುಳಿದ ವರ್ಗಗಳಿಗೆ, ಅಹಿಂದ ವರ್ಗಗಳಿಗೆ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಕ್ಷಕ್ಕೂ ಕೂಡ ಈ ಒಂದು ವೋಟ್ ಬ್ಯಾಂಕ್ನ ಸುತ್ತ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ವೋಟ್ ಬ್ಯಾಂಕ್ನ ಸುತ್ತ ನರೇಟಿವ್ಗಳನ್ನ ಬಿಲ್ಡ್ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಅದನ್ನೇ ಕೇಂದ್ರ ಸರ್ಕಾರ ಕೂಡ ಮಾಡಿರುವಂಥದ್ದು. ಆ ಒಂದು ವಿಚಾರ ಕಾರಣಕ್ಕೇನೆ ಇವತ್ತು ಕಾಂಗ್ರೆಸ್ ತಾನು ಸೈದ್ಧಾಂತಿಕವಾಗಿ ಗೆದ್ದೆ ಅಂತ ಬೀಗ್ತಾ ಇದೆ. ಆದರೆ ಇವತ್ತು ಬಿಹಾರ ಚುನಾವಣೆಯೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಒಂದು ಮೇಜರ್ ಪೊಲಿಟಿಕಲ್ ಅಜೆಂಡಾ ಆಗಬಾರ್ದು ಕಾಂಗ್ರೆಸ್ಗೆ ಅನ್ನೋ ಕಾರಣಕ್ಕೆ ಅದನ್ನು ಡೈವರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೊಂದಾಣಿಕೆಗಳನ್ನು ಮಾಡಿಕೊಂಡು
ಈ ಒಂದು ಹೆಜ್ಜೆಯನ್ನ ದಿಟ್ಟವಾದ ಹೆಜ್ಜೆಯನ್ನ ಬ್ರಹ್ಮಾಸ್ತ್ರವನ್ನ ಕಿತ್ಕೊಂಡಂತಾಗಿದೆ ಕಾಂಗ್ರೆಸ್ ಇಂದ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಇಲ್ಲ ಪಟೇಲ್ರೆ, ಇಲ್ಲಿ OBC ಇಡೀ ರಾಷ್ಟ್ರದಲ್ಲಿ ಹತ್ತತ್ರ 45% ಇದ್ದಾರೆ, SC/ST ಹತ್ತತ್ರ ಒಂದು 30% ಇರುವಂಥದ್ದು. ಆಮೇಲೆ ಕರ್ನಾಟಕವನ್ನ ಹೊರತುಪಡಿಸಿ ಇಲ್ಲಿ ಪ್ರಬಲ ಸಮುದಾಯ ಲಿಂಗಾಯತ ಸಮುದಾಯ BJP ಜೊತೆ ನಿಂತ್ಕೊಂಡಿದೆ. ಹೌದು, ಅದರಲ್ಲಿ ಹಿಂದುಳಿದ ವರ್ಗಗಳು ಅಲ್ಪ ಸ್ವಲ್ಪ ಸಹಾಯವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಇನ್ನು ಉಳಿದಿರುವಂಥ 20 ರಾಜ್ಯಗಳಲ್ಲಿ BJPಗೆ ಪ್ಲಸ್ ಆಗಿರುವಂಥದ್ದು ಹಿಂದುಳಿದ ವರ್ಗಗಳ ಓಟು. ಅಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡ್ತಾ ಇರುವಂಥದ್ದೇ OBC ಕಮ್ಯುನಿಟಿಯ ಮುಖ್ಯಮಂತ್ರಿಗಳನ್ನ. ನಾವು ಕರ್ನಾಟಕ ಹೊರತುಪಡಿಸಿ ನೋಡೋದಾದ್ರೆ ಲೋಕಸಭೆಯಲ್ಲಿ ಇವರಿಗೆ ವೋಟ್ಗಳು ಬೀಳ್ತಾ ಇರುವಂಥದ್ದು ಕೂಡ ಹಿಂದುಳಿದ ವರ್ಗಗಳಿಂದಲೇ. ಸೊ ಹೀಗಾಗಿ ಇಷ್ಟು ದಿನ ವೋಟ್ ಆಗ್ತಾ ಇದ್ದಾರೆ, ನಾವು ಬರೀ ಹಿಂದುತ್ವ ಅಂತ ಹೋದ್ರೆ ಸಾಲದಿಲ್ಲ. ಈ ವರ್ಗಗಳಿಗೆ ಏನಾದರೂ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಈ ಜಾತಿ ಗಣತಿಯನ್ನು ಮಾಡಿಸಿದ್ರು ಕೂಡ ವರ್ಕೌಟ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ BJP ಹೆಜ್ಜೆ ಇಟ್ಟಿದೆಯಾ ಅಂತ? ಅಫ್ಕೋರ್ಸ್ ನಿಮಗೆ 1931 ಜಾತಿ ಗಣತಿ ಆಗಿತ್ತು. ಅದಾದ ಬಳಿಕ ಇವತ್ತಿನವರೆಗೂ ಕೂಡ 90 ವರ್ಷಗಳ ಕಳೆದೋಯ್ತು, 100 ವರ್ಷಗಳ ಕಳೆದೋದ್ರೂ ಕೂಡ ಇವತ್ತು ಕೂಡ ಜಾತಿ ಗಣತಿ ಆಗಿಲ್ಲ. ಜಾತಿ ಗಣತಿ ಬೇಕು, ಜನಗಣತಿ 10 ವರ್ಷಗಳಿಗೊಂದ್ಸರಿ ಮಾಡಬೇಕು. ಕೋವಿಡ್ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಕೂಡ ಜನಗಣತಿಯನ್ನು ಮಾಡಿಲ್ಲ, ಅದಕ್ಕಾಗಿ 500 ಕೋಟಿಯನ್ನು ಮೀಸಲಿಡ್ತು. ಕೇಂದ್ರ ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೌದು, ಈ ದೇಶದಲ್ಲಿ ಜಾತಿ ಗಣತಿ ಆಗಬೇಕಾಗಿರುತ್ತೆ. ಯಾಕಂದರೆ ನಮ್ಮಂಥ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈಗ ಎಲ್ಲರೂ ಕ್ಲೈಮ್ ಮಾಡ್ಕೊತಾರೆ, ನಾವು ಅಷ್ಟು ಕೋಟಿ ಇದ್ದೀವಿ, ಇಷ್ಟು ಕೋಟಿ ಇದ್ದೀವಿ. ಅದಕ್ಕೊಂದು ವೈಜ್ಞಾನಿಕವಾಗ ದೃಷ್ಟಿಕೋನ ಮತ್ತು ವೈಜ್ಞಾನಿಕದ ಹಿನ್ನೆಲೆ ಬೇಕಾಗಿರ್ತಕ್ಕಂಥದ್ದು, ಸಂಪತ್ತಿನ ಸಮಾನವಾದ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ತೆರಿಗೆ ದುಡ್ಡು ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು. ಇವತ್ತು ಕಾರ್ಪೊರೇಟ್ ವಲಯದ ಸಾಲಗಳು ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಸಾಲವನ್ನು ಮಾಡ್ತಾರೆ. ಇವತ್ತು ಬ್ಯಾಂಕ್ಗಳು ಕೂಡ ಅವರ ಸಾಲವನ್ನು ಮನ್ನಾ ಮಾಡುತ್ತೆ, ಕೆಲವರು ದೇಶ ಬಿಟ್ಟು ಕೂಡ ಹೋಗ್ತಿರ್ತಕ್ಕಂಥದ್ದು. ಇಂತಹ ಸ್ಥಿತಿಯಲ್ಲಿ ಈ ದೇಶದ ಬಹುಪಾಲು 60% ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನ ಪರಿಸ್ಥಿತಿ ಇವತ್ತು ನಾವು ಲೆಕ್ಕಾಚಾರದಲ್ಲಿ ಇದ್ದೀವಿ. ರೈತನಿಗೆ ಬರ್ತಕ್ಕಂಥ ಸಬ್ಸಿಡಿಗಳು ಸಿಗ್ತಾ ಇಲ್ಲ, ಗೊಬ್ಬರದ ಬೆಲೆ ಜಾಸ್ತಿ ಆಗ್ತಿರ್ತಕ್ಕಂಥದ್ದು, ರೈತನ ಸಾಲವನ್ನು ಬ್ಯಾಂಕ್ಗಳು ಮನೆಗಳಿಗೆ ಹೋಗಿ ಡಂಗೂರ ಬಾರಿಸಿ ವಸೂಲಿ ಮಾಡುವಂಥ ಇಂಥ ಸ್ಥಿತಿಯಲ್ಲಿ ಸರ್ಕಾರಗಳು ತಾನು ಕೊಡ್ತಕ್ಕಂಥ ಸವಲತ್ತುಗಳು ಮತ್ತು ಏನು ಸವಲತ್ತಿದೆ ಆ ಸವಲತ್ತು ಸಮಾನವಾಗಿ ಜಾತಿ ಕೇಂದ್ರಿತವಾಗಿ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು. ನಿಮಗೆ ಅನೇಕ ಮೇಲ್ವರ್ಗದ ಜಾತಿ ಇರ್ಬೋದು, ಅದು ಕೆಳವರ್ಗದ ಜಾತಿ, ಅಲ್ಲಿರ್ತಕ್ಕಂಥವ್ರು ಕೆಲವರು ವಿದ್ಯಾವಂತರು ಮಾತ್ರ ಅದನ್ನು ಪಡಿತಿರ್ತಕ್ಕಂಥದ್ದು ಕೂಡ ಇವತ್ತು ದುರಂತಮಯ. ಹಾಗಾಗಿ ಸಂಪತ್ತಿನ ಸಮಾನ ಹಂಚಿಕೆ ಮತ್ತು ಫಲಾನುಭವಿಗಳಿಗೆ ದತ್ತಾಂಶದ ಮೂಲಕ ಸರಿಯಾಗಿ ತಲುಪಬೇಕಂತ ಅದು ಜಾತಿ ಗಣತಿ ಬೇಕು. ಕೇವಲ ಜಾತಿ ಗಣತಿ ಒಂದೇ ಸಾಲದು. ಈ ದೇಶದಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಗಳು ಇರೋದ್ರಿಂದ ನಾವು ನಮ್ಮ ಪರಿಸ್ಥಿತಿ ಏನಿದೆ ಇವತ್ತು, ದೇಶದ ಪ್ರತಿಯೊಬ್ಬ ಪ್ರಜೆಯ ಪರಿಸ್ಥಿತಿ ಇದೆ, ಅವನ ವಿದ್ಯಾಭ್ಯಾಸ ಏನು, ಅವನ ಆರ್ಥಿಕ ಗುಣಮಟ್ಟ ಏನು, ಆತನ ಸಾಮಾಜಿಕ ಸ್ಥಿತಿಗತಿಗಳು ಏನು ಅನ್ನೋದು ಕೂಡ ಇವತ್ತು ಚರ್ಚೆ ಆಗ್ತಿರ್ತಕ್ಕಂಥದ್ದು. ಮಧು ಒಂದು ಮಾತನ್ನು ಹೇಳಿದರು, ಭಾರತೀಯ ಜನತಾ ಪಕ್ಷ ಬದಲಾಗಿದೆ, ಆಯಿತಾ. ಇಂಡಿಯಾ ಈಸ್ ಸೈನಿಂಗ್ ಅಂತ ಹೇಳಿದಂಥ ಅದ್ವಾನಿಯವರು ಕೊನೆಗಳಿಗೆಯಲ್ಲಿ ಅವರು ಬದಲಾಗ್ತಾ ಬಂದರು. ಅವತ್ತಿನಿಂದಲೂ ಕೂಡ ಬದಲಾವಣೆ ಆಗ್ತಾ ಬಂದಿರತಕ್ಕಂಥದ್ದು. ಜಾತಿ ಗಣತಿಯನ್ನು ಯಾವತ್ತೂ ಕೂಡ ಸಂಘ ಪರಿವಾರದವರು ಓಪನ್ ಆಗಿ ಅವರು ಈ ದೇಶದಲ್ಲಿ ಜಾತಿ ಇಲ್ಲ, ಹಿಂದೂ ಮತ್ತು ಅವರು ಜಾತಿ ಅಂದರೆ ಹಿಂದೂ ಅಂತ ಇದ್ದರು. ಆದರೆ ಯಾವ ಹಿಂದೂ ಅಂತಿತ್ತು, RSSನ ಭದ್ರ ಬುನಾದಿಯ ಅಡಿಯಲ್ಲಿ ಬಂದಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಕೂಡ ಇವತ್ತಿನ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಗೆ, ಜಾತಿ ರಾಜಕೀಯ ಪರಿಸ್ಥಿತಿಗೆ ಬದಲಾಗುವಂಥ ಅನಿವಾರ್ಯ ಸ್ಥಿತಿ ಎದುರಾಗಿರುವಂಥ ಇದೇ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಅನೌನ್ಸ್ ಮಾಡಿದ್ದಾರೆ. ಆದರೆ ಅದಕ್ಕೊಂದು ಟೈಮ್ ಬಾಂಡ್ ಬೇಕು, ಅದಕ್ಕೆ ಇಂತಿಷ್ಟು ಹಣ ಬೇಕು. ಈಗಾಗಲೇ ಲೆಕ್ಕಾಚಾರದ ಪ್ರಕಾರ 25,000 ಕೋಟಿ ಬೇಕು ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ ಅದಕ್ಕೆ ಇಂತಿಷ್ಟೇ ಅಂತ ಬಜೆಟನ್ನು ನಿಗದಿ ಮಾಡಿಲ್ಲ, ಟೈಮ್ ಬಾಂಡ್ ಕೂಡ ಮಾಡಿಲ್ಲ. ಇದರ ಶ್ರೇಯಸ್ಸು ಮಧು ಹೇಳ್ದಂಗೆ ರಾಹುಲ್ ಗಾಂಧಿಗೆ ಸಲ್ಲಬೇಕು. ನಾನು ಕೂಡ ಲೋಕಸಭೆ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನು ಮಾಡ್ತಾಯಿದ್ರು. ಜಾತಿ ಗಣತಿಯ ಪ್ರಸ್ತುತೆ ಯಾಕೆ ಬೇಕು ಅಂತ, ಈ ದೇಶದಲ್ಲಿ ಯಾಕೆ ಬೇಕು ಅಂತೇಳಿ ಸುವಿವರವಾಗಿ ಅವರು ಒಂದಷ್ಟು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅನುರಾಗ್ ಠಾಕೂರ್ ರಾಹುಲ್ ಗಾಂಧಿಯವರು ನೋಡಿ ವ್ಯಂಗ್ಯವಾಗಿ ನಗಾಡ್ತಿದ್ರು. ಕೆಲವರಿಗೆ ತಾನು ಯಾವ ಜಾತಿ ಅಂತ ಗೊತ್ತಿಲ್ಲ, ಹಾಗಾಗಿ ಜಾತಿ ಗಣತಿಯ ಬಗ್ಗೆ ಇವರು ಮಾತನಾಡ್ತಿದ್ದಾರೆ ಅಂತ ಹೇಳ್ತಿದ್ರು. ಭಾರತೀಯ ಜನತಾ ಪಕ್ಷದ ಅನೇಕ ಸಂಸದರು ಮತ್ತು ಕೇಂದ್ರದ ವಿತ್ತ ಸಚಿವರಾಗಿರ್ತಾರೆ ನಿರ್ಮಲಾ ಸೀತಾರಾಮನ್ ಕೂಡ ಎಲ್ಲೊಂದು ಕಡೆ ರಾಹುಲ್ ಗಾಂಧಿ ಅವರು ಯಾಕೆ ಈ ಥರ ಮಾತಾಡ್ತಾರೆ, ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಹಿಂದೂ ಅನ್ನೋ ಹೆಸರಿನಲ್ಲಿ ಅವರು ವೋಟ್ ಬ್ಯಾಂಕನ್ನು ಕ್ಯಾಪ್ಚರ್ ಮಾಡಿದ್ರು, ಯಾಕೆ ರಾಹುಲ್ ಗಾಂಧಿ ಮಾತನಾಡ್ತಿದ್ದಾರೆ ಅಂದರೆ ಅದರ ಹಿಂದಿನ ಅರ್ಥ ಅವ್ರಿಗೆ ಗೊತ್ತಿತ್ತು. ಇದು OBC ಮತ ಬ್ಯಾಂಕ್ಗಳನ್ನು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತ ಬ್ಯಾಂಕ್ಗಳು ಗ್ರ್ಯಾಬ್ ಮಾಡಲಿಕ್ಕೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ತಂತ್ರ ಅಂತ ಹೇಳ್ತಿದ್ರು. ಕಳೆದ ನಿಮಗೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪ್ರಮುಖ ಅಜೆಂಡಾ ಕೂಡ ಆಗಿತ್ತು. ಅದು ವರ್ಕೌಟ್ ಆಯಿತು. ನೀವು ಹೇಳಿ ಒಂದು ಮಾತನ್ನು ಪ್ರಮುಖವಾಗಿ ಸುಮಾರು 20-21 ರಾಜ್ಯಗಳು ಭಾರತೀಯ ಜನತಾ ಪಕ್ಷಕ್ಕೆ ಹಿಂದೂ ಅಂತ ಹೆಸರು ಹಾಕಲ್ಲ, OBC ಮತದಾರರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತದಾರರೇ BJPಯನ್ನು ಕೈ ಹಿಡಿದಿರ್ತಕ್ಕಂಥದ್ದು. ಇವತ್ತು ಭಾರತೀಯ ಜನತಾ ಪಕ್ಷ ಪ್ರಧಾನಮಂತ್ರಿ ಹಿಂದುಳಿದ ವರ್ಗ, ನಾನೊಬ್ಬ ಪಿಚಡಿಯ ವರ್ಗಕ್ಕೆ ಆದ್ರೆ ಅದನ್ನ ಇದುವರೆಗೂ BJP ಕ್ಲೈಮೇ ಮಾಡ್ಕೊಳ್ತಾರಲ್ಲ, ಹಿಂದುಳಿದ ವರ್ಗದವರೇ ಇದ್ದಾರೆ ಪ್ರಧಾನಮಂತ್ರಿ. ನಾನು ಯಾಕಂದ್ರೆ ಕೆಲವೊಂದು
ಥೀಮ್ಗಳು ಅವ್ರದ್ದಿದೆ. ಅವರು ಆ ಸ್ಟ್ರಾಟಜಿ ಏನು ಮಾಡಿದ್ರು, ಹಿಂದೂ ಅಂತಿದ್ರು, ಹಿಂದೂ ವರ್ಸಸ್ ಮುಸ್ಲಿಂ ಅಂತಿದ್ರು. ಇವತ್ತು ಜಾತಿಯ ರಾಜಕಾರಣ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀವು ಬರೀ ಹಿಂದೂ ಅಂತ ಹೇಳಿದರೆ ಎಲ್ಲ ಒಂದು ಕಡೆ ಸಣ್ಣ ಸಣ್ಣ ಜಾತಿಗಳು ಈ ದೇಶದಲ್ಲಿ ಸಮಾನತೆ ಅಸಮಾನತೆ ಚರ್ಚೆ ಆಗುತ್ತೆ. ನೀವು ಹಿಂದೂ ಅಂದ ತಕ್ಷಣ ನಿಮಗೆ ಎಲ್ಲರಿಗೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ಪ್ರವೇಶ ಇದೆ ಅಂತ ಹೇಳುತ್ತೆ, ಎಲ್ಲರ ಮನೆಯಲ್ಲೂ ಕೂಡ ಎಲ್ಲರನ್ನು ಕರೆದು ಊಟ ಮಾಡ್ತಾರೆ ಅಂತ ಕೇಳ್ತಾರೆ. ಕೇವಲ ರಾಜಕಾರಣಿಗಳು ತಮ್ಮ ಭಾಷಣಕ್ಕಾಗಿ ಮತ ಬ್ಯಾಂಕ್ಗಾಗಿ ಮಾತ್ರ ಎಲ್ಲ ಒಂದು ಕಡೆ ಹಿಂದೂ ವರ್ಸಸ್ ಮುಸ್ಲಿಂ ಅಂತಿದ್ದಾರೆ ವಿನ, ಆದರೆ ಇವತ್ತು ಕೂಡ ಸಮಾನತೆ ಅನ್ನೋದು ಇಲ್ಲ, ಅಸಮಾನತೆ ಅನ್ನೋದು ಇರ್ತಕ್ಕಂಥದ್ದು. ಅನೇಕ ಮನೆಗಳಲ್ಲಿ ಯಾರು ಹೇಳ್ತಾರಲ್ಲ, ಮೇಲ್ಜಾತಿಯವರು ಹೇಳ್ತಾರಲ್ಲ, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಯಾವ ಮೇಲ್ಜಾತಿಯವರು ಯಾರು ಕರೀತಾರೆ, ಇವತ್ತು ಸಣ್ಣ ಸಮುದಾಯದ ಸಣ್ಣ ಜಾತಿಯರನ್ನ ಅತಿ ಸಣ್ಣ ಜಾತಿಯರನ್ನ ಅವ್ರ ಮನೆ ಕರೆದು ಊಟ ಹಾಕಲ್ಲ, ಅವ್ರ ಮನೆ ಹೊರಗಡೆನೇ ನಿಲ್ಲಿಸೋದು, ಮತ ಬ್ಯಾಂಕ್ಗಾಗಿ ಎಲ್ಲ ಅಂತ ಹೇಳ್ತಾರೆ. ಆಯಿತಾ? ಹಾಗಾಗಿ ಇದು ಪ್ರಧಾನಿ ನರೇಂದ್ರ ಮೋದಿ ರಾಜಕೀಯ ಇದ್ದೇ ಇರುತ್ತೆ. ನಿಮಗೆ ಬಿಹಾರದಲ್ಲಿ ಯಾರು ಅಲ್ಲಿನ ಮತದಾರರು 40% ಮತದಾರರು OBC ಮತಗಳು. ನೀವು ಹೇಳ್ದಂಗೆ 23% ಮತದಾರರು SC ST ಎಲ್ಲೋ ಸೇರಿ 65ರಿಂದ 70% ಮತದಾರರು ಇರ್ತಕ್ಕಂಥವ್ರು ಅಲ್ಲಿ OBC ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು. ಮತ್ತು ಬಿಹಾರದಲ್ಲಿ ಜಾತಿ ಗಣತಿಯನ್ನು ಮಾಡಿದ್ರು, ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೂ ಕೂಡ ನಿತೀಶ್ ಕುಮಾರ್ ಮಂಡಲ್ ವರದಿ ಬಂದ್ಮೇಲೆ ಅಲ್ವಾ ಉತ್ತರ ಭಾರತದಲ್ಲಿ ಎಲ್ಲಾ ಕಡೆನೂ ಕಾಂಗ್ರೆಸ್ ಅಧಿಕಾರ. ಇನ್ನೊಂದು 2 ಪ್ರಮುಖ ಪ್ರಶ್ನೆ ಇದೆ, ಅದನ್ನ ಕೇಳ್ತಾ ಹೋಗ್ತೀನಿ ನಿಮ್ಗೊಂದು ಅವ್ರಿಗೊಂದು. ಮಧುವರಿಯಲ್ಲಿ ಪ್ರಮುಖವಾಗಿ ಗಮನಿಸೋದಾದ್ರೆ ಈ ಬಿಜೆಪಿ ಈ ಒಂದು ಏನು ಅಂದ್ರೆ ಜಾತಿ ಗಣತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಓಕೆ, ಇದರಲ್ಲಿ ಕಾಂಗ್ರೆಸ್ ಒಂದು ಸ್ಪಷ್ಟ ನಿಲುವಿದೆ. ಓಕೆ, ಜಾತಿ ಗಣತಿ ಮಾಡ್ತಾ ಇದ್ದೀರಾ, ಸ್ವಾಗತ. ನೀವು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಿ, ಬಿಕಾಸ್ ನಮಗೆ ಒಂದು ಕ್ಲಾರಿಟಿ ಇದೆ 50% ಕ್ಯಾಪ್ ಅನ್ನ ಬ್ರೀಚ್ ಮಾಡಬೇಕು ಅಂತ. ಬಿಜೆಪಿ ಇದುವರೆಗೂ ಇದ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ, ಇದು ನೆಕ್ಸ್ಟ್ ಸ್ಟೆಪ್ ಅಂತ ನೋಡೋದಾದ್ರೆ ತುಂಬಾ ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಕಾಣಿಸುತ್ತೆ ಬಿಜೆಪಿ. ಆಗ್ಲೇ ಪೃಥ್ವಿ, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಹಿಂದೆ ಈ ಮೀಸಲಾತಿ ಕ್ಯಾಪ್ ಅನ್ನ ರಿವೈಸ್ ಮಾಡುವಂತ ಏನು ಇಶ್ಯೂಗಳು ಹೋದಂತ ಸಂದರ್ಭದಲ್ಲಿ, ಪ್ರಕರಣಗಳು ಹೋದಂತ ಸಂದರ್ಭದಲ್ಲಿ ಮೊದಲು ಫೋರ್ಮೋಸ್ಟ್ ಬರ್ತಾ ಇದ್ದಂಥ ಕ್ವಶನ್ ಶೋ ಮಿ ದ ರೀಸೆಂಟ್ ಡಾಟಾ ಅಂತ. ಯಾವುದೇ ಈಗ ಸುಪ್ರೀಂ ಕೋರ್ಟ್ ಕೂಡ ಒಂದು ಜಡ್ಜ್ಮೆಂಟ್ ಕೊಡಬೇಕು ಅಂದ್ರೆ ನೀವು ಯಾವ ಮಾನದಂಡಗಳ ಆಧಾರದಲ್ಲಿ ಯಾವ ಪರಿಷ್ಕೃತ ಅಂಕಿಅಂಶಗಳನ್ನು ಇಟ್ಕೊಂಡು ನೀವು ಮೀಸಲಾತಿಯ ಕ್ಯಾಪ್ ಅನ್ನ ಕೇಳ್ತಾ ಇದ್ದೀರಾ. 35ರ ಒಂದು ಅಂಕಿಅಂಶನ ಇಟ್ಕೊಂಡು ಮಾತಾಡೋದಾದ್ರೆ, 2001ರ ಜನಗಣತಿಯ ವಿಚಾರವನ್ನು ಇಟ್ಕೊಂಡು ಮಾತಾಡೋದಾದ್ರೆ ಯಾಕೆ ಬೇಕು, ಅದು ಒಂದು ಸೈಂಟಿಫಿಕ್ ಅಪ್ರೋಚ್ ಬೇಕಲ್ವಾ ಅನ್ನುವಂಥದ್ದು. ಇದೇ ಬಿಜೆಪಿ ಕೂಡ ಅದನ್ನೇ ಹೇಳ್ತಾ ಇರೋದಲ್ವಾ, ನೀವು ಜಾತಿ ಪಾಲಿಟಿಕ್ಸ್ ಮಾಡಬೇಡಿ, ಜಾತಿ ಗಣತಿಯನ್ನು ನಾವು ವಿರೋಧಿಸ್ತಾ ಇಲ್ಲ, ಆದರೆ ಜಾತಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಾ ನೀವು ಮತ್ತು ಅವೈಜ್ಞಾನಿಕವಾಗಿದೆ ಅನ್ನೋ ವಿಚಾರವನ್ನ, ಆ ಅವೈಜ್ಞಾನಿಕತೆಯನ್ನು ಸರಿದೂಗಿಸಬೇಕು, ಪಕ್ಕಕ್ಕಿಡಬೇಕು ಅಂತಂದ್ರೆ ಆ ಒಂದು ಹಿನ್ನೆಲೆ ಈ ಒಂದು ಜಾತಿ ಗಣತಿ. ಸೊ ಇವತ್ತು ಕಾಂಗ್ರೆಸ್ಗೆ ಇದೊಂದು ಅನಿರೀಕ್ಷಿತವಾದಂಥ ಅಚ್ಚರಿ. ಈ ಜಾತಿ ಗಣತಿ ಎಲ್ಲ ಇಡೀ ದೇಶ ಕಾಶ್ಮೀರದ ವಿಚಾರದಲ್ಲಿ ಏನೋ ಒಂದು ಮಹತ್ವದ ಸಂದೇಶವನ್ನ ನಿರ್ಧಾರವನ್ನು ತೆಗೆದುಕೊಡುತ್ತೆ ಕ್ಯಾಬಿನೆಟ್, ಆ ವಿಚಾರದಲ್ಲಿ ಬಂದು ಬ್ರೀಫ್ ಮಾಡ್ತಾರೆ ಅಂತಂದ್ರೆ ಜಾತಿ ಗಣತಿಯ ವಿಚಾರವನ್ನು ಸರ್ಪ್ರೈಸಿಂಗ್ಲಿ ಹೊರಗಾಗ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಕ್ಷಣ ಸ್ಟೆಪ್ ಬ್ಯಾಕ್ ಆಗಿದ್ದು ಹೌದು. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವರ ಗೋಲನ್ನು ರಿವೈಸ್ ಮಾಡಿಕೊಂಡು 50% ಕ್ಯಾಪ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು, ಇದು ನಮ್ಮ ಮುಂದಿನ ಹೋರಾಟ, ಈ ಒಂದು ಜಾತಿ ಗಣತಿಯ ಹೋರಾಟಕ್ಕೆ ರಾಷ್ಟ್ರವ್ಯಾಪಿ ಆಗಬೇಕು ಅಂತಿದ್ದನ್ನ ಒಪ್ಕೊಂಡಿದೆ ಇವಾಗ ಕೇಂದ್ರ ಸರ್ಕಾರ, ಅದು ನಮ್ಮ ಜಯ ಅಂತ ಹೇಳ್ತು. ಸೊ ಈಗ ಅವರು ಒಂದಂತೂ ಸದ್ಯಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಸೊ ಇದು ಫಸ್ಟ್ ಜಾತಿ ಗಣತಿ ಆಗಬೇಕು, ಅದರ ಪ್ರಾಪರ್ ಡಾಟಾ ಬರಬೇಕು, ಆಮೇಲೆ ಅದು ಮುಂದಿನ ರಿಸರ್ವೇಷನ್ ಮತ್ತೊಂದು. ಸೊ ಹೇಳಿಕೆಯನ್ನ ಈಗ ನೀವು ಬಿಜೆಪಿ ಕೇಳಿದ್ರೆ ಹೇಳ್ಬೋದು, ನೀವು ಜಾತಿ ಗಣತಿಯನ್ನ ಒಪ್ತಿರ್ಲಿಲ್ಲ, ಇವಾಗ ಒಪ್ಕೊಂಡಿದ್ದೀರಾ, ರಿಸರ್ವೇಷನ್ ಕ್ಯಾಪನ್ನ ಬೇಗ ನಮ್ಗೆ ರಿಸರ್ವೇಷನ್ ಕ್ಯಾಪ್ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ. ನೀವು ಬರೀ ಮಾತನಾಡ್ತೀರಾ. ಮನಮೋಹನ್ ಸಿಂಗ್ ಅವರ ಟೈಮಲ್ಲೂ ಕೂಡ ಅಟೆಂಪ್ಟ್ ಮಾಡಿದ್ರಿ, ರಾಜೀವ್ ಗಾಂಧಿ ಅವರು ವಿರೋಧ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಈ ರೀತಿ ಎಲ್ಲ ಮಾತಾಡಿದ್ರು. ಬಟ್ ನಾವು ಮಾಡಿದೀವಲ್ಲ, ನಾವು ನಿಮ್ಮ ರೀತಿ ಮಾತಾಡಲ್ಲ, ಮಾಡ್ತೀವಿ. ಸೊ ಮುಂದೆ ಅದನ್ನು ಕೂಡ ನೋಡೋಣ ಅನ್ನುವಂಥ ಒಂದು ಕೌಂಟರ್ ಅನ್ನ, ಪೊಲಿಟಿಕಲ್ ಕೌಂಟರ್ ಅನ್ನ, ನರೇಟಿವ್ ಅವ್ರು ಬಿಲ್ಡ್ ಮಾಡಬಹುದು. ಆ ಕಾರಣಕ್ಕೂ ಈಗ ಸದ್ಯ ಮಾತನಾಡದೇ ಇರಬಹುದು. ಪಟೇಲ್ರೆ, ಇಲ್ಲಿ ಸಿದ್ದರಾಮಯ್ಯನವರು ನೆಕ್ಸ್ಟ್ ಸ್ಟೆಪ್ ಏನು ಅನ್ನುವಂಥದ್ದು ಕುತೂಹಲ ಇರುವಂಥದ್ದು. ಬಿಕಾಸ್ ನಮ್ಮ ರಾಜ್ಯದಲ್ಲೇ ಫಸ್ಟ್ ಟೈಮು ಸ್ವತಂತ್ರ ಆದ ಬಳಿಕ ಜಾತಿ ಗಣತಿಯನ್ನ ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನ ಕೈಗೊಂಡಿದ್ದಂಥದ್ದು ಸಿದ್ದರಾಮಯ್ಯನವರು. ಈಗ ಜಾತಿ ಗಣತಿ ಕೇಂದ್ರ ಸರ್ಕಾರನೇ ಮಾಡುವಂತ ಹಿನ್ನೆಲೆಯಲ್ಲಿ ಇದನ್ನ ಅನುಷ್ಠಾನ ತರುವಂತ ನಿಟ್ಟಿನಲ್ಲಿ ಮುಂದಾಗ್ತಾರ, ಅಥವಾ ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಂಡಪ್ಪ ಏನ್ ಹೇಳ್ಬೇಕಾಯ್ತು ಅದಾಯ್ತು, ನನ್ನ ಅಜೆಂಡಾ ತೀರ್ತು, ಇನ್ನೇನಿದ್ರು ಕೇಂದ್ರ ಸರ್ಕಾರದ ಮೇಲೆ ಕೂರಿಸುವಂತ ಕೆಲಸ ಆಗುತ್ತಾ ಅಂತ? ಅಫ್ಕೋರ್ಸ್ ನೀವು ಹೇಳಿದ್ದು ಕೂಡ ನಿಜ. ಈಗ ಮೇ 2ರಂದು ಚರ್ಚೆ ಆಗಬೇಕಿತ್ತು, ಮತ್ತೆ ಮೇ 9ಕ್ಕೆ ಮುಂದೂಡಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯವರು ಕೂಡ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕು. ಈಗ ಸಿದ್ದರಾಮಯ್ಯ ಹೇಳ್ತಾರೆ, ನಮ್ಮದು ಜಾತಿ ಗಣತಿ ಅಲ್ಲ, ನಮ್ಮದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತ ಹೇಳ್ತಾರೆ. ಅವರು ಕೂಡ ನಿನ್ನೆ ಕೂಡ ಇದನ್ನು ಸ್ವಾಗತ ಮಾಡಿದ್ರು. ಸ್ವಾಗತ ಮಾಡುವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಕೇಂದ್ರ ಸರ್ಕಾರ ಜಾತಿ ಗಣತಿ ಘೋಷಣೆ ಮಾಡ್ತು, ಆದರೆ ನೀವು ಅದಕ್ಕೆ ಬರೀ ಜಾತಿ ಗಣತಿಯನ್ನು ಮಾಡಬಾರ್ದು, ಸೋಷಿಯೋ ಎಕನಾಮಿ ಸರ್ವೆಯನ್ನು ಮಾಡಬೇಕು, ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಸ್ಥಿತಿಗತಿ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಎಲ್ಲವೂ ಕೂಡ ಅರ್ಥ ಆಗಬೇಕು, ಈ ದೇಶದಲ್ಲಿ ಯಾರೆಲ್ಲ ಏನಿದೆ ಅಂತ ಒಂದು ಡಾಟಾ ಸಿಗಬೇಕು ಅಂತ ಹೇಳಿದರು. ಎಸ್, ಅವರು ವೆಲ್ಕಮ್ ಕೂಡ ಮಾಡಿದರು. ಈಗ ರಾಜ್ಯ ಸರ್ಕಾರ ಮತ್ತೆ ಹೊಸದಾಗಿ ಜಾತಿ ಗಣತಿ ಅಥವಾ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗ್ತಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆಯನ್ನು ಮಾಡಿದೆ. ಯಾವ ಗಳಿಗೆಯಲ್ಲಿ ಬೇಕಾದರೂ ಅದಕ್ಕೆ ದಿನಾಂಕವನ್ನು ನಿಗದಿ ಮಾಡ್ಬೋದು, ಅದಕ್ಕೊಂದು ಬಜೆಟ್ನಲ್ಲಿ ಅದಕ್ಕಾಗಿ ಒಂದು ಬಜೆಟನ್ನು ಇಡ್ಬೋದು, ಅಂದರೆ ಹಣವನ್ನು ಇಡ್ಬೋದು, ಇಷ್ಟು 1000 ಕೋಟಿ ಅಂತೇಳಿ ಯಾವ ಬೇಕಾದ್ರೆ ಗಳಿಗೆಯಲ್ಲಿ ಇಡ್ಬೋದು. ಆದರೆ ರಾಜ್ಯ ಸರ್ಕಾರದ ಜಾತಿ ಸಮೀಕ್ಷೆ ವಿಚಾರ ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಎಸ್, ಅಶೋಕ್
ಅಶೋಕ್ ಅವರು ಟ್ವೀಟನ್ನು ಮಾಡಿದರು. ಯಾವ ಅಶೋಕ್ ಅವರು ಜಾತಿ ಗಣತಿ ಹೆಸರಿನಲ್ಲಿ ಜಾತಿನಲ್ಲಿ ಕಂದಕ ತರ್ತಿದ್ದಾರೆ ಅಂತ ಇದೇ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದರು. ವಿಜೇಂದ್ರ ಅವರು ಹೋರಾಟವನ್ನು ಮಾಡಿದರು, ಅಶೋಕ್ ಅವರು ಮಾಡಿದರು, ಮತ್ತು ಮೇಲ್ವರ್ಗದ ಅನೇಕ ಸ್ವಾಮೀಜಿಗಳು ಕೂಡ ಇದು ಒಳ್ಳೆಯದಲ್ಲ, ಇದು ಜಾತಿ ಹೆಸರಿನಲ್ಲಿ ಯಾವುದೇ ಸಮೀಕ್ಷೆ ಆಗಬಾರ್ದು ಅಂತ ಹೇಳಿದ್ರು. ಇವತ್ತು ಅವರು ಅನಿವಾರ್ಯವಾಗಿ ಒಪ್ಕೋಬೇಕು. ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ರಾಜ್ಯ ಸರ್ಕಾರ ಈಗಾಗಲೇ 180 ಕೋಟಿ ಖರ್ಚು ಮಾಡಿರ್ತಕ್ಕಂಥದ್ದು. 180 ಕೋಟಿ ಹಣದ ಕತೆ ಏನು ಅನ್ನೋದೀಗ ಲೆಕ್ಕಾಚಾರ ಬೇಕಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನ ನಿಲುವು ಏನು ಅನ್ನೋದು ಕೂಡ ಲೆಕ್ಕಾಚಾರ ಬೇಕಾಗಿರ್ತಕ್ಕಂಥದ್ದು. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಆರಂಭ ಮಾಡಿದ್ರು ಕೂಡ ಸುಮಾರು 2 ವರ್ಷ ಬೇಕಾಗಿರ್ತಕ್ಕಂಥದ್ದು. ನಂತರ 2028 ಎಲೆಕ್ಷನ್ಗೆ ಅದು ಅಥವಾ ಅದು ಕೌಂಟ್ ಆಗೋ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸರ್ಕಾರದ ನಿಲುವು ಬಗ್ಗೆ ಈಗಾಗಲೇ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಈಗಾಗಲೇ ಅವ್ರು ಹೇಳಿದ್ರು, ಅವರು OBCಗೆ 51% ನಾವು ರಿಸರ್ವೇಷನ್ ಕೊಡ್ತೀವಿ, ಮತ್ತು SC/STಗೆ ಒಂದಷ್ಟು ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಎಲ್ಲ ಒಂದು ಕಡೆ ರಿಸರ್ವೇಷನ್ ಆಟವನ್ನು ಆಡೋ ಚಾನ್ಸಸ್ ಇರ್ತಕ್ಕಂಥ. ರಿಸರ್ವೇಷನ್ ಮಾಡದೆ ನೀವು ಕೊಡೋದಲ್ಲ, ಅದು ಕೇಂದ್ರ ಸರ್ಕಾರ ಡಿಸಿಷನ್ ತೆಗೆದುಕೊಳ್ತಕ್ಕಂಥ, ಸುಪ್ರೀಂ ಕೋರ್ಟ್ ತೆಗೆದುಕೊಳ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ 50% ದಾಟಬಾರ್ದು ಅಂತ ಹೇಳಿದ್ರು ಕೂಡ ಈಗ ತಮಿಳುನಾಡಲ್ಲಿ 69% ಇದೆ, ಮತ್ತೊಂದು ರಾಜ್ಯದಲ್ಲಿ 78% ಇರ್ತಕ್ಕಂಥದ್ದು. ಹಾಗಾಗಿ ನೀವು ಹೇಳಿದಾಗೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಚೆಂಡನ್ನು ಕೇಂದ್ರದ ಅಂಗಳಕ್ಕೆ ಎಸೆಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಮಧು, ಇಲ್ಲಿ EWS ತಂದಿದ್ದ ರೀಸನ್ ಏನಂದ್ರೆ, ಮೇಲ್ವರ್ಗದವರು ಇಷ್ಟು ದಿನ ನಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ, ವೋಟ್ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಲೋಕಸಭೆಯಲ್ಲಿ ಹಿಂದುಳಿದ ವರ್ಗದ ಪಾತ್ರ ಎಷ್ಟಿದೆ, ಅದೇ ರೀತಿಯಾಗಿ ಸಾಲಿಡ್ ವೋಟ್ ಅಂತ ಬೀಳ್ತಾ ಇದ್ದು BJPಗೆ ಮೇಲ್ವರ್ಗದವರು. ಸೊ ಅವ್ರನ್ನ ನಾವು ವೋಟ್ ಕಳ್ಕೊಬಾರ್ದು, ಯಾಕೆಂದರೆ 10 ವರ್ಷ ಆಗಿದೆ ನಮಗೆ ಅಧಿಕಾರ ಸಿಗ್ತಾ ಇದೆ, BJPಗೆ ನಮ್ಗೆ ಏನು ಮಾಡಿಕೊಟ್ರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂದರೆ EWS 10% ಮೀಸಲಾತಿಯನ್ನು ಕೊಡಲಾಗಿದ್ದು. ಸೊ ಈಗ ಈ ಮೀಸಲಾತಿ ವಿಚಾರದ ಬಗ್ಗೆನೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ BJP ಇಕ್ಕಟ್ಟಾಗ್ಬಿಡುತ್ತಾ ಅಂತ ನೆಕ್ಸ್ಟ್ ಪೃಥ್ವಿ. ಈಗ ಆಬ್ವಿಯಸ್ಲಿ ಈಗ ಈ ಒಂದು ಬದಲಾವಣೆಯ ಹಿನ್ನೆಲೆಯನ್ನೇ ನೋಡಿದ್ರೆ, ಈಗ ನೀವು ಕಳೆದ 10 ವರ್ಷದಲ್ಲಿ ನೀವೇ ಹೇಳಿದಂತೆ ಭಾರತೀಯ ಜನತಾ ಪಕ್ಷದ ಅತಿ ದೊಡ್ಡ ಭರ್ಜರಿ ಬಹುಮತದ ಒಂದು ಸೀಕ್ರೆಟೇ ಈ ಒಂದು OBC ವರ್ಗ. ಸ್ವತಃ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಅವರ ವರ್ಚಸ್ಸು ಮತ್ತು ನಾಯಕತ್ವದ ಶ್ರೇಯ ಎಲ್ಲ ಕಾರಣಕ್ಕೆ BJPಗೆ ವೋಟ್ ಬ್ಯಾಂಕ್ ಒಂದು ಸಪ್ರೇಟ್ ಆಗಿ ಹೀಗೆ ಕನ್ವರ್ಟ್ ಆಯಿತು. ಅವರ ಒಂದು ರೂಪದಲ್ಲಿ OBCಯ ವೋಟ್ ಬ್ಯಾಂಕ್ ಕೂಡ ಹಿಂದೂ ನಾವೆಲ್ಲ ಒಂದು ಅನ್ನೋ ರೀತಿ ಆ ಒಂದು ಅಂಬ್ರೆಲದಲ್ಲಿ ಬಂದಿದ್ದು ಕೂಡ ಅಷ್ಟೇ ಸತ್ಯ. ಆದರೆ ಕಳೆದ ಬಾರಿ ಯಾವಾಗ ಸಂವಿಧಾನ ರಕ್ಷಣೆ, ಜಾತಿ ಜನಗಣತಿ, ಅಂಬೇಡ್ಕರ್ ವಾದ ಇದೆಲ್ಲವೂ ಕೂಡ ಪೀಕಿಗೆ ಹೋಯ್ತಲ್ಲ, ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ಡನ್ ಅಂಡ್ ಡಸ್ಟೆಡ್ ಅನ್ನೋ ರೀತಿ ಇದ್ದಂಥ ಕಾಂಗ್ರೆಸ್ಸು ಮತ್ತೆ ಚಿಗುರೊಡಿತ್ತು. ಮತ್ತು ನಿರೀಕ್ಷಿತ ಬಹುಮತ, ನೀವು ಅತಿ ದೊಡ್ಡ ಬಹುಮತ ಬಿಡಲಿ, ಒಂದು ಸರಳ ಬಹುಮತ ಬರಲಿಕ್ಕಾಗಲಿಲ್ಲ BJPಗೆ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ಕಾರಣಗಳನ್ನು ಹುಡುಕಿದಾಗ UP, ಬಿಹಾರ ಈ ಎಲ್ಲ ಭಾಗಗಳಲ್ಲಿ ಸಹಜವಾಗಿ ಪೆಟ್ಟು ಕೊಟ್ಟಿದ್ದು ಜಾತಿಯ ವಿಚಾರ. ಬದಲಾದ ಪರಿಸ್ಥಿತಿಯಲ್ಲಿ ಅದು ಕಾರಣ ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಎಜುಕೇಷನು. ನಿಮಗೆ ಸಣ್ಣ ಜಾತಿಗಳು ಕೂಡ ಅವ್ರದ್ದು ಅಸ್ಮಿತೆ ಆರಂಭ ಆಗಿದೆ. ನಿಮಗೆ OBC ಇರ್ಬೋದು, ಪರಿಷ್ಠ ಜಾತಿ ಪಂಗಡ. ನಾವು ಯಾಕಂತ ಹೇಳಿದ್ರೆ ಅವರು ಶತಶತಮಾನಗಳಿಂದಲೂ ಕೂಡ ಮೇಲ್ವರ್ಗ ಜಾತಿ ಒಂದು ಎಲ್ಲರೂ ಅಂತಲ್ಲ, ಮೇಲ್ವರ್ಗ ಜಾತಿಯಲ್ಲೂ ಕೂಡ ಒಳ್ಳೆಯವರಿದ್ದಾರೆ, ಆಯ್ತಾ. ಅದರಲ್ಲಿ ಇದ್ದಂಥವ್ರು ಬಹಳಷ್ಟು ಮೌಢ್ಯತೆ ಇರ್ತಕ್ಕಂಥವ್ರು, ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥವರು, ಆ ಸಮಾಜ ಇವತ್ತು ಅವೇರ್ನೆಸ್ ಆಗ್ತಿರ್ತಕ್ಕಂಥ. ನೀವು ಉತ್ತರದ ರಾಜಕಾರಣವನ್ನು ನೋಡಿದಂಥ ಸಂದರ್ಭದಲ್ಲಿ ದಕ್ಷಿಣದಲ್ಲಿ ಪ್ರಾದೇಶಿಕವಾಗಿ ಈಗ ತಮಿಳುನಾಡು, ತೆಲಂಗಾಣ, ಆಂಧ್ರದಲ್ಲಿ ಬೇರೆ ಬೇರೆ ಪಕ್ಷಗಳು, ಕರ್ನಾಟಕದಲ್ಲಿ ಸಹಜವಾಗಿ ಸಾಂಪ್ರದಾಯಿಕವಾಗಿ ಹೋರಾಟ ನಡೀತಾ ಇದೆ ಕಾಂಗ್ರೆಸ್ BJP. ಆದರೆ ಇಲ್ಲೂ ಕೂಡ ಜಾತಿ, ಅದರಲ್ಲೂ ಮೇಲ್ಜಾತಿಯ ಮತ ಬ್ಯಾಂಕ್ನ ಹೋರಾಟ ನಿರ್ಣಾಯಕ ಆಗ್ತಾ ಇತ್ತು. ಬೇರೆ ನಿಮಗೆ ಉತ್ತರ ಭಾರತದಲ್ಲಿ ಆಗಲ್ಲ. ಅಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ನಾಯಕರುಗಳಿದ್ದರೂ ಕೂಡ BJP ಪಡ್ಕೊಂಡಂಥ ವೇಗ ಮತ್ತು ಆಯಾಮ ಇದೆಯಲ್ಲ, ಹಿಂದುತ್ವದ ಆಧಾರದಲ್ಲಿ ಹಿಂದುಳಿದ ಜಾತಿಗಳನ್ನು ಕೂಡ ಸೇರಿಸ್ಕೊಂಡು ಕ್ಯಾಸ್ಟ್ ಕಾಂಬಿನೇಷನ್ ಮಾಡಿ ಮೋದಿ ಅವರ ನೇತೃತ್ವದಲ್ಲಿ ಆ ಒಂದು ಕಾರಣಕ್ಕೆ ಕಾಂಗ್ರೆಸ್ ಉತ್ತರ ಭಾರತದ ಯಾವ ದೊಡ್ಡ ರಾಜ್ಯಗಳಲ್ಲೂ ಕೂಡ ತಲೆ ಎತ್ತಲಾದಂಥ ಪರಿಸ್ಥಿತಿ ಬಂದಿತ್ತು. ವೇರ್ಯಾಸ್ ನಿಮಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಂಡುಕೊಂಡಂಥ ಮಾರ್ಗ ಉತ್ತರದ ರಾಜ್ಯಗಳಲ್ಲೂ ಕೂಡ BJPಯ ವೋಟ್ ಬ್ಯಾಂಕನ್ನು ಡಿಸ್ಟರ್ಬ್ ಮಾಡಬಲ್ಲದು ಅನ್ನೋದನ್ನು ದಾಖಲೆಗಳ ಮೂಲಕ ತೋರಿಸಿದಂಥ ಸಂದರ್ಭದಲ್ಲಿ ಇದು BJPಗೆ ಅನಿವಾರ್ಯವೂ ಆಯಿತು. ಮತ್ತು ಇದು ನಮ್ಮ ದೇಶ ಅಂತಲ್ಲ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಸೆಷನಲ್ಲಿ ಕೂತ್ಕೊಂಡು ಒಂದು ಉತ್ತಮ ಪ್ರತಿಪಕ್ಷವಾಗಿ ಕೆಲಸ ಮಾಡಿ ಬರೀ ಟೀಕೆಗಳನ್ನೇ ಮಾಡ್ತಾ ಇರಬೇಡಿ, ನಮಗೂ ಸಲಹೆಗಳನ್ನು ಕೊಡಿ, ನಮಗೂ ಮಾರ್ಗದರ್ಶನಗಳನ್ನು ಕೊಡಿ, ಆವಾಗ ಮೆಚ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಇದನ್ನ ಓಕೆ ಆಸ್ ಎ ಗುಡ್ ಡೆಮಾಕ್ರೆಟಿಕ್ ಜೆಸ್ಚರ್ ಅಂತಾನೆ ಕನ್ಸಿಡರ್ ಮಾಡೋದಾದ್ರೆ, ಈಗ ಕಾಂಗ್ರೆಸ್ ಏನೇ ಶ್ರೇಯವನ್ನು ಅವರು ಹೇಳ್ಕೊತಾ ಇರಬಹುದು, ಬಟ್ ಏನೇ ಜೆಸ್ಚರ್ ಇರ್ಬೋದು, ಆದರೆ ಓಕೆ ಇದು ಒಂದು ಒಳ್ಳೆ ಕೆಲಸವನ್ನ ಮಾಡಿಕೊಟ್ಟಿದೆ ಬಿಡಿ. ಈಗ BJP ಮಾಡಿದ್ರೇನು ಕಾಂಗ್ರೆಸ್ ಮಾಡಿದ್ರೇನು, ಕಾಂಗ್ರೆಸ್ನ ಪ್ರಯತ್ನಗಳ ಮೂಲಕವೇ BJPನೇ ಮಾಡಿದೆ ಅಂದ್ರೆ ಫೈನಲಿ ನಿಮ್ಮ ಟಾರ್ಗೆಟ್ ಅಚೀವ್ ಆದಂತ ಆಯ್ತಲ್ವಾ, ಅಥವಾ ಜನಸಾಮಾನ್ಯರಿಗೆ ಏನ್ ಸಿಗಬೇಕಿತ್ತು ಅದು ಸಿಕ್ಕಂತ ಆಯ್ತಲ್ವಾ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಮೋದಿ ಸರ್ಕಾರದ ನಿಲುವನ್ನು ಎಲ್ಲರೂ ಮೆಚ್ಚಲೇಬೇಕು. ಈ ದೇಶದಲ್ಲಿ ಜನಗಣತಿ ಅಷ್ಟೇ ಜಾತಿ ಗಣಿತ ಬೇಕಾಗಿರ್ತಕ್ಕಂಥ. ಎಲ್ಲರೂ ಕ್ಲೈಮ್ ಮಾಡ್ಕೊಂತಾರೆ ನಾವು ಅಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಅಂತ. ಒಂದು ವೈಜ್ಞಾನಿಕವಾಗಿ ಎಲ್ರಿಗೂ ಲೆಕ್ಕಾಚಾರ ಸಿಗುತ್ತೆ. ಜೊತೆಗೆ ಸರ್ಕಾರ ಕೂಡ ಯಾವ ರೀತಿ ಈಗ ಕ್ಯಾಬಿನೆಟ್ ರಾಜಕಾರಣ ಮಾಡ್ತಾರೆ. ಯಾರಾದರೂ ಈಗ ಬಿಹಾರ ಚುನಾವಣೆ ಇದ್ರೆ ಇನ್ನೇ ಬಿಹಾರ ಚುನಾವಣೆ ಇರ್ತಕ್ಕಂಥದ್ದು, 2027ರ ಉತ್ತರ ಪ್ರದೇಶ ಚುನಾವಣೆ ಇರ್ತಕ್ಕಂಥ. ನಿಮಗೆ ಗೊತ್ತಿರಲಿ, ಕಳೆದ ಬಾರಿ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಲೋಕಸಭೆಯಲ್ಲಿ ಸೀಟ್
ಸೀಟ್ಗಳನ್ನು ಒಂದಷ್ಟು ಕಳೆದುಕೊಳ್ಳಿಕ್ಕೆ ಕಾರಣ ಕೂಡ ಅಲ್ಲಿರ್ತಕ್ಕಂಥ OBC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಒಂದಾಗಿದ್ದು ಅಲ್ಲಿ ಕಾಂಗ್ರೆಸ್ ಕಂಡುಕೊಂಡಂತ ಉತ್ತರ ಈ ಸಂವಿಧಾನ ರಕ್ಷಣೆ ಮತ್ತು ಜಾತಿ ಜನಗಣತಿಯ ಮೂಲಕ. ಎಕ್ಸಾಂಪಲ್ ಅವರಿಗೆ ಬೆಸ್ಟ್ ಅಂದ್ರೆ ಉದಾಹರಣೆಗೆ ಸಿಕ್ಕಿದ್ದು ಅಂದ್ರೆ ಮಹಾರಾಷ್ಟ್ರ ಮತ್ತೆ ಈ ಗುಜರಾತ್ ಎಲೆಕ್ಷನ್ಗಳನ್ನೇ ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠ ಸಮುದಾಯ ತುಂಬಾ ಪ್ರಬಲವಾಗಿರುವಂಥದ್ದು, ಅದು ಬಿಜೆಪಿ ಜೊತೆ ಇರಲಿಲ್ಲ ಆಕ್ಚುಲಿ. ಮತ್ತೆ ಗುಜರಾತಲ್ಲೂ ಕೂಡ ಅಷ್ಟೇ ಪಟೇಲ್ ಸಮುದಾಯ ಯಾವಾಗಲೂ ಬಿಜೆಪಿ ಜೊತೆ ಇರ್ತಾ ಇದ್ದಂಥವ್ರು ಅವರು ಕೈ ಬಿಟ್ಟಿದ್ರು, ಆದ್ರೆ ಅಲ್ಲಿ ಕೈ ಹಿಡಿದಿದ್ದು ಅಂದ್ರೆ ಹಿಂದುಳಿದ ವರ್ಗಗಳು. ಸೊ ಹೀಗಾಗಿ ಅದೆಲ್ಲೋ ಒಂದ್ ಕಡೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆಯಾ ಬಿಜೆಪಿಗೆ ಅಂತ ಈ ಜಾತಿ ಗಣತಿಯನ್ನ ಮಾಡುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆ 2011ರ ಸಂದರ್ಭದಲ್ಲಿ ಜನಗಣತಿ ಆಗ್ಬೇಕಾದ್ರೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲೇ ಮಾಡಲಾಗಿತ್ತಂತೆ ಜಾತಿ ಗಣತಿನ, ಬಟ್ ಅದ ವರದಿ ಮಾತ್ರ ಔಟ್ ಆಗಲಿಲ್ಲ ಅನ್ನುವಂಥ ಆರೋಪಗಳು. ಈ ಎಲ್ಲಾ ಕಾರಣಕ್ಕೆ ಇದನ್ನ ರಾಜಕೀಯವಾಗಿ ಬಿಜೆಪಿ ಕೂಡ ಕೌಂಟರ್ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಈ ಒಂದು ಕೀರ್ತಿಯನ್ನ ಏನು ಮುಡಿಗೇರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತು ಬಿಜೆಪಿಯ ಮೋದಿ ಸೆಂಟ್ರಿಕ್ ಪಾಲಿಟಿಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ದೇ ಕ್ಯಾನ್ ಅಡ್ಮಿಟ್, ಅಂದ್ರೆ ಅವರು ತಪ್ಪುಗಳನ್ನು ಕೂಡ ಅಡ್ಮಿಟ್ ಮಾಡ್ಕೊತಾರೆ. ಬೇರೆ ನಿಮಗೆ ಕಾಂಗ್ರೆಸ್ ಒಂದಿದೆ, ಅವರು ತುಂಬಾ ಏನಾದರೂ ಆದಾಗ ತುಂಬಾ ಖುಷಿಯಲ್ಲಿರ್ತಾರೆ, ಪೀಕಲ್ಲಿ ಇರ್ತಾರೆ, ನಾವು ಮಾಡಿದ್ದೇ ಸರಿ ಅನ್ನೋ ಥರ ಇರ್ತಾರೆ. ಬೇರೆ ಏನಾದರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಈಗಲೂ ಕೂಡ ಅವರಿಗೆ ಈಗ ಇಷ್ಟೆಲ್ಲ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಚಾರದಲ್ಲಿ ಹಿಂದೂಗಳ ಹೆಸರನ್ನ ಹುಡುಕಿ ಅಂಥವ್ರನ್ನ ಹುಡುಕಿ ಹೊಡೆದ್ರು ಅನ್ನುವಂಥ ಒಂದು ಮಾತನ್ನ ಹೇಳುವಂಥ ಧೈರ್ಯ ಅವ್ರಿಗಿಲ್ಲ. ಅಂದ್ರೆ ಅವ್ರಿಗೆ ಕೆಲವು ಲಿಮಿಟೇಷನ್ಸ್ ಇದೆ. ಬೇರೆ ಈಗ ಮೋದಿ ಬಿಗ್ಗೆಸ್ಟ್ ಯೂಟರ್ನ್ ಅಂತ ನೀವೆಲ್ಲರೂ ಕೂಡ ಅಥವಾ ಇಡೀ ಭಾರತದ ಎಲ್ಲ ರಾಜಕಾರಣಿಗಳು ಕೂಡ ಸ್ವತಃ ಸ್ವಪಕ್ಷೀಯರು ಕೂಡ ಆಶ್ಚರ್ಯಗೊಳಗಾಗೋ ರೀತಿಯಲ್ಲಿ ಅಪವಾದ ಅನ್ನೋ ರೀತಿ ಏನಾದರೂ ಇದನ್ನು ನೋಡ್ಬೋದು. ಆದರೆ ಮೋದಿಯ ಜಾಣ್ಮೆಯ ರಾಜಕಾರಣ ಈ ಒಂದು ಕಾರಣಕ್ಕೆ ಆಗಿರುವಂಥದ್ದು. ಈ ಎಲ್ಲ ನಿರ್ಧಾರಗಳ ಕಾರಣ ಹಿನ್ನೆಲೆಯಿಂದಲೇ ಕಳೆದ 25 ವರ್ಷಗಳಿಂದ ಮೋದಿ ಅನ್ನೋ ಒಂದು ಹೆಸರನ್ನ ಬಿಟ್ಟು ರಾಷ್ಟ್ರ ರಾಜಕಾರಣದಲ್ಲಿ ರಾಜಕಾರಣವನ್ನು ಮಾಡಲಾಗದ ಪರಿಸ್ಥಿತಿ ಯಾಕೆ ಬಂದಿದೆ ಅಂದ್ರೆ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಮಂತ್ರವನ್ನ ಪಠಿಸ್ತಿತ್ತು. ಈಗ ಜಾತಿ ಗಣತಿ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರಿಂದ ಸಂಘ ಪರಿವಾರ ಇರ್ಬೋದು, ಅದರ ಅಂಗ ಸಂಸ್ಥೆಗಳಿರ್ತಕ್ಕಂಥದ್ದು ಹಿಂದುತ್ವದ ಹೆಸರಿನಲ್ಲಿ ಒಂದಷ್ಟು ಮತ ಬ್ಯಾಂಕ್ ಈ ನಿರ್ಧಾರ ಮಾಡ್ಲಿಕ್ಕೂ ಮುಂಚೆನೆ ಅದೇ ಕಾರಣಕ್ಕೋಸ್ಕರ ಮೋಹನ್ ಭಾಗವತ್ ಅವರು 13 ವರ್ಷದಿಂದ ಹೋಗದೆ ಹೋದಂತವರು ಪ್ರಧಾನಿ ನಿವಾಸಕ್ಕೆ ಹೋಗಿ ಇದೇ ವಿಚಾರ ಮೋಸ್ಟ್ ಪ್ರಾಬಬ್ಲಿ ಚರ್ಚೆ ಮಾಡಿ. ರಾಜಕಾರಣದಲ್ಲಿ ಪ್ರಸ್ತುತತೆ ಮತ್ತು ಅಡಾಪ್ಟಬಿಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಅದನ್ನ ಬಿಜೆಪಿ ಮಾಡ್ಕೊಂಡು ಬಂದಿರೋದ್ರಿಂದನೇ, ಮೋದಿ ಮಾಡ್ಕೊಂಡು ಬಂದಿರೋದ್ರಿಂದ ಕಳೆದ 25 ವರ್ಷದಲ್ಲಿ ಮೋದಿ ಅನ್ನೋ ಹೆಸರಿಲ್ಲದೆ ರಾಷ್ಟ್ರ ರಾಜಕಾರಣವನ್ನು ಯಾರು ಕೂಡ ಮಾಡಕ, ವೆದರ್ ಯು ಲೈಕ್ ಹಿಮ್ ಆರ್ ಡಿಸ್ಲೈಕ್ ಹೇಟ್ ಆರ್ ಲವ್ ವಾಟ್ ಎವರ್, ಮೋದಿ ಕೇಂದ್ರಿತವಾಗಿ ರಾಜಕಾರಣ ನಡೀತಾ ಇರೋ ಹಿನ್ನೆಲೆಯೇ ಇಂಥದ್ದು ನಿರ್ಧಾರಗಳ ಕಾರಣದಿಂದ. ಸಮಯದ ಅಭಾವ ಇಲ್ಲೇ ನಿಲ್ಲಿಸಬೇಕಾಗಿದೆ. ಧನ್ಯವಾದ ಪಟೇಲ್, ಎಷ್ಟೋ ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.